ಏನಂದರೆ ನನ್ನ ಹೆಸರು MS ನಾರಾಯಣಸ್ವಾಮಿ, ಸಿಂಗರಳ್ಳಿ ಮುನಿಮೂರ್ತಪ್ಪನ ಮಗ, ಮೂರು ಲೋಕಕ್ಕೆ ಮೂರ್ತಿ ಮುನಿಮೂರ್ತಪ್ಪನ ಮಗ MS ನಾರಾಯಣಸ್ವಾಮಿ ಮಾತಾಡ್ತಾಯಿದ್ದೀನಿ. ಏನಂದರೆ ಇತ್ತೀಚೆಗೆ ನಮ್ಮ ಖರ್ಗೆ ಅವ್ರ ಬಗ್ಗೆ, ಖರ್ಗೆ ಸಾಹೇಬ್ರ ಬಗ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಇವ್ರು ಯಾರೋ ಛಲವಾದಿ ನಾರಾಯಣಸ್ವಾಮಿ ಅವರು ಅವನ ಹೇಳಿಕೆಯನ್ನು ನೀಡೋದು, ಮತ್ತು ಅವ್ರಿಗೆ ಇಲ್ದಿದ್ದೆಲ್ಲ ಕಿರುಕುಳ ಕೊಡೋದು, ಅವ್ರಿಗೆ ರೇಣುಕಾ ಯಲ್ಲಮ್ಮನ ಬಳಗದವ್ರು ಅಂದರೆ ಆಗೋದಿಲ್ಲ. ಛಲವಾದಿ ನಾರಾಯಣಸ್ವಾಮಿ, ಈ ಛಲವಾದಿ ನಾರಾಯಣಸ್ವಾಮಿ ಎಲ್ಲಿಂದ ಛಲವಾದಿ, ಹೆಂಗೆ ಛಲವಾದಿ? ಇವರು ಮುತ್ತಾತ ಛಲವಾದಿಗಳಲ್ಲ, ಇವರು ಅವರು ತಾಯಿ ತಂದೆ ಛಲವಾದಿಗಳಲ್ಲ. ಈತ ಯಾವ ಸೀಮೆ ಛಲವಾದಿ? ಈತ ಖರ್ಗೆ ಸಾಹೇಬ್ರ ಮನೆಯಲ್ಲಿ ಎಂಟ್ರಿ ಕೊಟ್ಟಾಗ ಈತನಿಗೆ ಛಲವಾದಿ ಅಂತ ಹೆಸರು ಬಂದಿದೆ ಖರ್ಗೆ ಸಾಹೇಬ್ರ ಮನೆತನದಿಂದ. ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮ ಗೌರವಾನ್ವಿತ ನರೇಂದ್ರ ಮೋದಿ ಸಾಹೇಬ್ರನ್ನ ಆನೆಗೆ ಹೋಲಿಸ್ತಾರೆ. ಆನೆ ಅಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಬೈ ಆನೆ? ಎಲಿಫೆಂಟ್ ಮೀನ್ಸ್ ಏನು? ಅನಿಮಲ್ ಅಂದರೆ ಪ್ರಾಣಿ. ಏನು ನರೇಂದ್ರ ಮೋದಿಗೆ 4 ಕಾಲು ಇದೆಯಾ? ಬಾಲ ಇದೆಯಾ? ಇವ್ರನ್ನ ನರೇಂದ್ರ ಮೋದಿ ಸಾಹೇಬ್ರನ್ನ 3 ಸಲ ಪ್ರಧಾನಮಂತ್ರಿಗಳಾಗಿರೋದನ್ನ ಒಂದು ಪ್ರಾಣಿಗೆ ಹೋಲಿಸಿದಾರಲ್ಲ, ಇದು ತಪ್ಪಲ್ವಾ? BJP ಅವರಿಗೆ ನಿಜವಾಗಿ ನಿಷ್ಠಾವಂತ BJP ಅವರಾಗಿದ್ದರೆ ಇವ್ರನ್ನ ಪಕ್ಷದಿಂದ ಈಗಲೇ ಹೊರಗಡೆ ಹಾಕಬೇಕಾಗಿತ್ತು. ನೆಕ್ಸ್ಟ್ ಎರಡನೇದೇನೆಂದರೆ ಪ್ರಿಯಾಂಕಾ ಖರ್ಗೆನ ಟಾರ್ಗೆಟ್ ಮಾಡ್ತಾರೆ. ಯಾಕೆ? ಇವರು ಪ್ರಿಯಾಂಕಾ ಖರ್ಗೆನ ಬಯೋದಕ್ಕೆ ಇಟ್ಕೊಂಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಯಾರು? ಈ ರಾಜ್ಯದ ಆಸ್ತಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಯಾರು? ಈ ದೇಶದ ಆಸ್ತಿ. ಹೀಗಿರೋವಾಗ ಅವರನ್ನು ಆನೆ ಯಾರು ಅಂತ ಮೀಡಿಯಾ ಮಿತ್ರರು ಕೇಳಿದಾಗ, ಆನೆ ಯಾರು? ನರೇಂದ್ರ ಮೋದಿಯವರು ಆನೆ ಓದ್ತಾಯಿದ್ರೆ ನಾಯಿಗಳಿಷ್ಟು ಬೊಗಳೋದು ಅಲ್ವಾ? ಯಾರು ನಾಯಿ? ಯಾರು? ಪ್ರಿಯಾಂಕಾ ಖರ್ಗೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಸಾಹೇಬ್ರದ್ದಪ್ಪ ಒಂದು ಪಕ್ಕಿರಲಿ, ಅವರು ಈ ದೇಶದ ರಕ್ಷಕರು, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅಮೃತ ಶಿಲೆ ಅವರು. ಅವರ ಬಗ್ಗೆ ನಾವು ಮಾತಾಡೋಷ್ಟು ಶಕ್ತಿ ಕೂಡ ನಮಗಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ ರಾಜ್ಯದ ಆಸ್ತಿ, ಅವ್ರನ್ನ ನಾಯಿ ಅಂತಾರೆ. ಸರಿ ಮಿಸ್ಟರ್ ನಾರಾಯಣಸ್ವಾಮಿ ಅವರೇ ಛಲವಾದಿ, ನಿಮಗೊಂದು ಮಾತು ಹೇಳೋದು ಬಯಸ್ತೀನಿ. ಈ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ನಾಯಿ ಅಂದಿದ್ದೀರಲ್ಲ, 40 ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ನಾಯಿ ಎಲ್ಲಿ ತಿಂದ್ಕೊಂಡಿದ್ದೇನಪ್ಪ? ಹೋಗಿ ಕಲಬುರಗಿಯಲ್ಲಿ ಪ್ಯಾಂಟ್ ಒದ್ದೆ ಮಾಡ್ಕೊಂಬಂದಿದ್ಯಾ? ನಿನಗೇನಾದರೂ ನಾಚಿಕೆ ಮಾನ ಮರ್ಯಾದಿದೆಯಾ? ಏನು ರೇಣುಕಾ ಯಲ್ಲಮ್ಮ ಬಳಗದವ್ರನ್ನೇ ಟಾರ್ಗೆಟ್ ಮಾಡ್ತೀರ ನೀವು? ಅಸಲಲ್ಲಿ ಮೂಲ ಯಾರು ನೀವು? ಒಲಿರು ಅಲ್ಲ, ದಲಿತರು ಅಲ್ಲ, ನೀವು ಮೂಲ ಮಗ್ದವರು ಆಗಿರೋವಾಗ ನೀವು ಯಾಕೆ ದಲಿತರ ಬಗ್ಗೆ ಮಾತಾಡ್ತೀರಿ? ಏನು ನೈತಿಕ ಹಕ್ಕಿದೆ? ಹೋದರೆ ಹೋಗಲಿ, ನಿಮ್ಮನ್ನು ಅರಣ್ಯ ಇಲಾಖೆಯಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ನೀವು ಚೇಪೆಕಾಯಿ ಅಂತ ರೂಪಾಯಿಗೆ 4 ಚೇಪೆಕಾಯಿ, ರೂಪಾಯಿಗೆ 4 ಚೇಪೆಕಾಯಿ, 2 ರೂಪಾಯಿ ಎಳ್ನೀರು ಅಂತ ಜಡ್ಗೇನಹಳ್ಳಿ ಗೇಟಲ್ಲಿ ಚೇಪೆ ಹಣ್ಣು ಮತ್ತು ಎಳ್ನೀರು ಮಾಡ್ಕೊಂಡಿದ್ದ ಆಸಾಮಿ ನೀವು. ಇವತ್ತಿನ ದಿನ ಅಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಈ ದುರಾಂಕಾರದ ಮಾತುಗಳೆಲ್ಲ ಬಿಡಿ. ಈಗಾಗಲೇ ಕಲಬುರಗಿಯಲ್ಲಿ ಅಂಟಿಸ್ಬಿಟ್ಟು ಬಂದಿದ್ದೀರಿ ಬೆಂಕಿ, ಅಲ್ಲಿ ಎತ್ತು ಉರಿತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ 5 ಲಕ್ಷ ಜನ ಇದ್ದೀರಿ ರೇಣುಕಾ ಯಲ್ಲಮ್ಮ ಬಳಗದವರು. ಇಲ್ಲಿ ಅಂಟಿಸೋಕೆ ಬರಬೇಡ್ರಿ. ಇನ್ನೊಂದು ಸಲ ನಿಜ ಹೇಳ್ತಾ ಇದ್ದೀನಿ ನೋಡ್ರಿ, ನಿಮ್ಮನ್ನು ಅರಣ್ಯ ಇಲಾಖೆಯಲ್ಲಿ ಅಧ್ಯಕ್ಷ ಮಾಡಿದ್ದಾರ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಲ್ಲೇನ್ರಿ? ಪರಿಸರದ ಬಗ್ಗೆ ಏನ್ರಿ ಗೊತ್ತು ನಿಮಗೆ? ಅರಣ್ಯ ಇಲಾಖೆಯಲ್ಲಿ ಅಧ್ಯಕ್ಷರಾದ ಮೇಲೆ ಒಂದು 4 ಸಸಿ ಎಲ್ಲಾದರೂ ಇಟ್ಟಿದೆ ತೋರಿಸಿ ನೋಡೋಣ. ಎಲ್ಲ ಸ್ವಾರ್ಥ ರಾಜಕಾರಣಿಗಳು ಮಾಡ್ಕೊಳ್ಳೋದು ನಿಮಗಾಗಿ. ನಿಮ್ಮ ತಂದೆ ತಾಯಿ ನಾನು CM ಕೆಲಸ PM ಕೆಲಸ ಮಾಡಿದ್ರಾ? ಡಾಲಸ್ ಕಾಲೋನಿಯಲ್ಲಿ ಹೆಂಗ್ರಿ ಬಂತು ನಿಮಗೆ ಆಸ್ತಿ? ಮನೆ ಹೆಂಗೆ ಬಂತು? ಈ ಹೊಸಕೋಟೆ ಸೈಡಲ್ಲೆಲ್ಲ ಆಸ್ತಿ ಹೆಂಗೆ ಬಂತು? ಚೇಪೆಕಾಯಿ ಎಳ್ನೀರು ಮಾರಿ ಅದನ್ನೆಲ್ಲ ಖರೀದಿ ಮಾಡಿದ್ರಾ? ನಿಮ್ಮ ತಂದೆ ಏನನ್ನ CM ಕೆಲಸ ಮಾಡಿದ್ರೆ PM ಕೆಲಸ ಮಾಡಿದ್ನ? ಇಲ್ಲ ಏನಾದರೂ ಮೈಸೂರು ಮಹಾರಾಜ ಮೊಮ್ಮಗನೇ ನೀನು? ಏನಿಲ್ವಲ್ಲ. ಈಗಿರೋವಾಗ ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹಿಂದೆ ಮುಂದೆ ನಾಲಿಗೆ ಭಗವಂತ ಬಾಯಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾಯಿ ಆನೆ. ಹಾಗಾದರೆ ನಾವು ಅನಿಮಲ್, ಈ ದೇಶನ ನಮ್ಮನ್ನು ಆಳ್ತಾ ಇರೋದು ಆನೆನಾ? ಅನಿಮಲ್ಲ? ನಾಚಿಕೆ ಆಗಬೇಕು ನಿನಗೆ ಜನ್ಮಕ್ಕೆ. ಗಾದೆ ಮಾತುಗಳಂತೆ ಇನ್ನೊಂದಂತೆ ಮತ್ತೊಂದು ಅದೆಲ್ಲ ಕಟ್ಟಿಡಬೇಕು. ನೀನೊಬ್ಬ ಜವಾಬ್ದಾರಿ MLC, ವಿಧಾನ ಪರಿಷತ್ ಮೆಂಬರ್ ಮಾಡಿದ್ದಾರೆ, ನಿಮ್ಮನ್ನು ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ. ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರೋದಿಲ್ಲನ್ರಿ, ನಾಯಿಗೊಲಿಸಿರಲ್ರಿ. ಆ ನಾಯಿ ಮನೆಯಲ್ಲಿ ಹೆಂಗ್ರಿ 40 ವರ್ಷ ನಾಯಿಯಲ್ಲಿ ತಿಂದ್ಕೊಂಡಿದ್ರಿ? ಅವ್ರ ಮನೇಲಿ ಹೋದ್ಮೇಲೆ ಅಲ್ವೇನ್ರಿ ನೀವು ಏನೋ ಅರಣ್ಯ ಇಲಾಖೆಯಲ್ಲಿ ಅಧ್ಯಕ್ಷರು ಮಾಡಿದ್ದು? ಆ ಅರಣ್ಯ ಇಲಾಖೆಯಲ್ಲಿ ನಿಮ್ಮ ಇಲ್ಲಾದ್ರೂ 4 ಸಸಿಗಳು ಉಳಿದಿರೇನ್ರಿ? ಎಲ್ಲಿ ಮರ ಬೆಳೆಸಿದ್ರಿ?
ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ತೆವಲಿಗೆ, ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಹಕ್ಕಿಗೆ ನೀವು ಏನಾದರೂ ಮಾತಾಡ್ಬಿಡ್ಬೋದು. ರೇಣುಕಾ ಯಲ್ಲಮ್ಮನ ಬಳಗದವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಾ? ಇದು ಸರಿ ಹೋಗೋದಿಲ್ಲ. ದಿಸ್ ಈಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಛಲವಾದಿ ನಾರಾಯಣಸ್ವಾಮಿ. ಬಿ ಕೇರ್ಫುಲ್.